ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ. ಇಂದು ನಾವು ಕಡಪ ಜಿಲ್ಲೆಯ ಜಮ್ಮಲಮಡುಗು ತಾಲೂಕಿನ ಪೆದ್ದಮುಡಿಯುಂ ಗ್ರಾಮದಲ್ಲಿ ಇದ್ದೇವೆ. ಲಕ್ಷ್ಮೀರೆಡ್ಡಿ ಎಂಬ ರೈತ ಶೇಂಗಾ ಕದ್ರಿ ಲೇಪಾಕ್ಷಿ 1812 ಮಾದರಿಯ ಶೇಂಗಾ ಬಿತ್ತನೆ ಮಾಡಿದ್ದಾರೆ. ನಾನು ಹೇಳಿದಂತೆ ಕಳೆದ 3 ವರ್ಷಗಳಿಂದ ಹೆಚ್ಚು ಕೇಂದ್ರೀಯ ಗೊಬ್ಬರಗಳನ್ನು ಹಾಕುವ ಮೂಲಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡುವ ಮೂಲಕ ನಾವು ಈ ಎಲ್ಲ ರೀತಿಯ ಬೆಳೆಗಳಲ್ಲಿ ಉತ್ತಮ ಇಳುವರಿಯನ್ನು ಪಡೆಯುತ್ತಿದ್ದೇವೆ. ಕಳೆದ ವರ್ಷವೂ ಒಂದೇ ಎಕರೆಯಲ್ಲಿ ಸುಮಾರು 63 ಚೀಲ ಶೇಂಗಾ ಇಳುವರಿ ಪಡೆದಿದ್ದರು. ಅಂದರೆ ಹತ್ತಿರದ ಎಲ್ಲ ಹಳ್ಳಿಗಳಲ್ಲಿ ವಿಕ್ರಮಿ ಉತ್ಪಾದನೆ ಇದೆ. ಅರ್ಥಾತ್ ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ನಾನು ಹೇಳಿದಂತೆ ರಾಸಾಯನಿಕ ಗೊಬ್ಬರಗಳನ್ನು ಅವಲಂಬಿಸದೆ ಕೃತಕ ಅಥವಾ ಸಾವಯವ ಗೊಬ್ಬರಗಳನ್ನು ಅವಲಂಬಿಸಿ ಅವರು ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷ ತಮ್ಮ ಭೂಮಿಯನ್ನು ಬದಲಾಯಿಸುತ್ತಿದ್ದಾರೆ. ಪ್ರತಿ ವರ್ಷ ಬಳಕೆಯೊಂದಿಗೆ ಅವರ ಭೂಮಿಯ ಸ್ವರೂಪವು ಬದಲಾಗುತ್ತಿದೆ. ಆತನಿಂದಾಗಿ ಯಾವ ಬೆಳೆ ಬಿತ್ತಿದರೂ ಉತ್ತಮ ಇಳುವರಿ ಸಿಗುತ್ತದೆ. ಪ್ರತಿಯೊಬ್ಬ ರೈತರೂ ಸಹ ಇದನ್ನು ನೋಡಿ ಸ್ವತಃ ಗಮನಿಸಿದ ನಂತರವೂ ಇದನ್ನು ಈ ರೀತಿ ಅನುಷ್ಠಾನಗೊಳಿಸುತ್ತಾರೆ. ಈ ಉದ್ದೇಶದಿಂದ ನಾನು ಇಂದು ಇಲ್ಲಿಗೆ ಬಂದು ರೈತರನ್ನು ಸ್ವತಃ ಹೊಲದಲ್ಲಿ ಭೇಟಿ ಮಾಡಿದ್ದೇನೆ. ಅವರ ಅನುಭವವೇನು, ಸಂಶ್ಲೇಷಿತ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆಯುವಾಗ ಯಾವ ಸಮಸ್ಯೆಗಳನ್ನು ಕಂಡುಹಿಡಿಯಲಾಗಿದೆ, ಅಂದರೆ ಸಿಂಪರಣೆ ಹೇಗೆ ಕಡಿಮೆ ಆಯಿತು, ಈ ಎಲ್ಲ ರೈತರಿಂದ ಈ ಕದ್ರಿ ಲೇಪಾಕ್ಷಿ 1812 ಮಾದರಿಯ ಕಳೆದ ವರ್ಷ 63 ಚೀಲಗಳನ್ನು ಬೆಳೆದಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಈ ವರ್ಷವು ಕಟಾವು ಮುಗಿಯಲು ಇನ್ನು 2 ವಾರಗಳು ಬೇಕು. ಈ ರೈತನಿಂದ ಸಂಪೂರ್ಣ ಮಾಹಿತಿ ಪಡೆಯುತ್ತೇವೆ. ಲಕ್ಷ್ಮೀರೆಡ್ಡಿಯವರೊಂದಿಗೆ ನಾವಿದ್ದೇವೆ. ಹೆಚ್ಚು ಸಂಶ್ಲೇಷಿತ ಗೊಬ್ಬರಗಳನ್ನು ಬಳಸುವುದರಿಂದ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡುವುದರಿಂದ ನಿಮಗೆ ಏನನಿಸುತ್ತದೆ? ಕೇಂದ್ರೀಯ ರಸಗೊಬ್ಬರಗಳ ಪ್ರಯೋಜನಗಳು ಉತ್ತಮವಾಗಿವೆ. ಈ ಮೊದಲು DAP, ಯೂರಿಯಾ ಹಾಕಿರಲಿಲ್ಲ. ಇಲ್ಲಿ ಅವನಿ, ಪುದುಮೈ ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್, ಕೊಕ್ಕೋಲಿಗಳನ್ನು ಮಾತ್ರ ಬಳಸಲಾಗುತ್ತದೆ. DAP ಅಥವಾ 1414 ಯಾವುದನ್ನೂ ಬಳಸಲಾಗಿಲ್ಲ. ಒಂದೇ ಬಾರಿ ಸ್ಪ್ರೇ ಮಾಡಿದ್ದು ಅದು ಬೋನಸ್ಗೆ ರಾಕ್ ಸ್ಟಾರ್ ಅಷ್ಟೇ, ಮತ್ತೇನೂ ಸ್ಪ್ರೇ ಮಾಡಿಲ್ಲ. ನೀವು ಒಮ್ಮೆ ಸಿಂಪಡಿಸಿದ್ದೀರಾ? ಒಮ್ಮೆ ಕೀಟ ನಿಯಂತ್ರಕ ಒಮ್ಮೆ ಮತ್ತು ಬೋನಸ್ಗೆ ಒಮ್ಮೆ, ಎರಡನ್ನೂ ಒಮ್ಮೆ ಸ್ಪ್ರೇ ಮಾಡಲಾಗಿದೆ. ಬೇರೇನೂ ಇಲ್ಲ, ಇದನ್ನು ಮಾತ್ರ ಸಿಂಪಡಿಸಲಾಗಿದೆ. ಅದು 1 ವಾರ ಕಳೆದಿದೆ ಅಷ್ಟೇ. ಹಣ್ಣಿನ ಉತ್ತಮ ಆಕಾರವನ್ನು ಖಚಿತಪಡಿಸಿಕೊಳ್ಳಲು ಬೋನಸ್ ಆಗಿ ಇದು ಹೆಚ್ಚು ಪೊಟ್ಯಾಷಿಯಂ ಅನ್ನು ಹೊಂದಿದೆ ಎಂದರ್ಥ. ಆದ್ದರಿಂದ ಇಲ್ಲಿ ಅದನ್ನು ಸಿಂಪಡಿಸಲಾಗುತ್ತದೆ. ಕೇವಲ ಕೀಟನಾಶಕಗಳನ್ನು ಬಳಸಿದ್ದರೆ ಬೇರೆ ಯಾವುದನ್ನೂ ಸಿಂಪಡಿಸಿಲ್ಲ. ಏನೂ ಸಿಂಪಡಣೆ ಮಾಡದಿದ್ದರೆ ಬಹುತೇಕ ಕಟಾವಿನ ಸಮಯದಲ್ಲಿ ಶೇಂಗಾ ಹೆಚ್ಚಾಗಿ ಟಿಕ್ಕಹರ ಕೀಟದಿಂದ ಪ್ರಭಾವಿತವಾಗಿರುತ್ತದೆ. ಎಲ್ಲ ಎಲೆಗಳ ಬಣ್ಣವನ್ನು ಬದಲಾಯಿಸುತ್ತವೆ, ಒಣಗುತ್ತವೆ, ಕಲೆಗಳು ಮತ್ತು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಬೆಳೆ ಕೈಗೆ ಬರುವಷ್ಟರಲ್ಲಿ ಎಲ್ಲೂ ಒಂದೇ ಒಂದು ಕಳಂಕವಿಲ್ಲ. ಉತ್ತಮ ಗುಣಮಟ್ಟದ ಎಲೆಗಳು ಒಂದೇ ಸ್ಥಳವಿಲ್ಲ. ಫಸಲು ಬರಲು 2 ವಾರ ಬೇಕು. ಟಿಕ್ಕಾ ಕೀಟಗಳನ್ನು ಸಹ ನಿಯಂತ್ರಿಸಲಾಗಿದೆ. ಆದ್ದರಿಂದ ಕಳೆದ 3 ವರ್ಷಗಳಿಂದ ಈ ಸಾವಯವ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು, ಸಂಶ್ಲೇಷಿತ ಗೊಬ್ಬರಗಳನ್ನು ಬಳಸಿ ರಾಸಾಯನಿಕ ಗೊಬ್ಬರಗಳನ್ನು ಪೂರ್ಣವಾಗಿ ಕಡಿಮೆ ಮಾಡುವ ಮೂಲಕ ತಮ್ಮ ಭೂಮಿಯಲ್ಲಿ ಎಲ್ಲ ರೀತಿಯ ರೋಗಗಳನ್ನು ತಡೆಗಟ್ಟುವ ಮೂಲಕ ಬ್ಯಾಕ್ಟೀರಿಯಾ ಅವು ಈ ಗುಣಮಟ್ಟದ ಉತ್ಪನ್ನವನ್ನು ಪಡೆದಿದ್ದೇವೆ. ಪ್ರತಿಯೊಬ್ಬ ರೈತನು ಕೂಡ ನಮ್ಮ ಲಕ್ಷ್ಮೀರೆಡ್ಡಿಯವರನ್ನು ಆದರ್ಶವಾಗಿಟ್ಟುಕೊಂಡು ಎಲ್ಲ ರೀತಿಯ ಬೆಳೆಗಳಲ್ಲಿ ಹೆಚ್ಚು ಇಳುವರಿ ಪಡೆಯಬೇಕು. ಆದ್ದರಿಂದ ಇಲ್ಲಿ ನಾವು ಕಲಿಯಬೇಕಾಗಿದೆ. ಮೊದಲನೇದಾಗಿ ನಾವು ಈ ಸಾವಯವ ಗೊಬ್ಬರಗಳು, ಸಂಶ್ಲೇಷಿತ ಗೊಬ್ಬರಗಳ ಮೇಲೆ ನಂಬಿಕೆ ಇಡಬೇಕು. ಹೀಗೆ ಮಾಡುವುದರಿಂದ ಯಾವ ಫಲಿತಾಂಶ ಸಿಗುತ್ತದೆ ಎಂಬುದು ಇನ್ನಷ್ಟೇ ತಿಳಿಯಬೇಕಿದೆ. ಅದನ್ನು ಒಮ್ಮೆ ಬಳಸುವುದರಿಂದ ಅಥವಾ ಒಂದು ಚೀಲವನ್ನು ಹಾಕುವುದರಿಂದ, ಒಂದೇ ಬೆಳೆಗೆ ಬಳಸುವುದರಿಂದ ನಾವು ಬಿಡಬೇಕಾಗಿಲ್ಲ. ಇದನ್ನೇ ನೆಚ್ಚಿಕೊಂಡು ಕಳೆದ
3 ವರ್ಷಗಳಿಂದ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದಾರೆ. ಭತ್ತ ಬಿತ್ತನೆ ಮಾಡಿದರೂ 50 ಚೀಲ ಇಳುವರಿ ಬರುತ್ತದೆ. ಹೆಚ್ಚು ಶೇಂಗಾ ಬರುತ್ತಿದೆ. ಯಾವುದೇ ಬೆಳೆಯನ್ನು ಬಿತ್ತಿದರೆ ಈ ಸಾವಯವ ಗೊಬ್ಬರಗಳು, ನಿಯಂತ್ರಿತ ಸಾಂದ್ರೀಕೃತ ಗೊಬ್ಬರಗಳನ್ನು ಬಳಸುವುದರಿಂದ ನಮ್ಮ ಭೂಮಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಅದರಲ್ಲಿರುವ ಕೀಟಗಳಿಂದ ಎಲ್ಲ ಬೀಜಗಳು ನಾಶವಾಗುತ್ತವೆ ಮತ್ತು ಯಾವುದೇ ಕೀಟಗಳು ಬೆಳೆಗೆ ಬರುವುದಿಲ್ಲ. ಇದರಿಂದ ನಮ್ಮ ಬೆಳೆ ಯಾವುದೇ ಆಗಿರಲಿ ಗುಣಮಟ್ಟದ ಅಧಿಕ ಇಳುವರಿ ಪಡೆಯುತ್ತೇವೆ. ಇದನ್ನು ನೋಡಿದ ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ಹೇಳಿದ್ದೇನೆ. 500 ಕಿಲೋ ಹಸುವಿನ ಸಗಣಿ ತೆಗೆದುಕೊಂಡು ಸಾವಯವ ಗೊಬ್ಬರಗಳನ್ನು ಸೇರಿಸುವ ಮೂಲಕ, ನಿಯಂತ್ರಕಗಳನ್ನು ಮತ್ತು ಎಲ್ಲವನ್ನೂ ಹೆಚ್ಚಿಸುವ ಮೂಲಕ, ಬಿತ್ತನೆಗೆ ಮೊದಲು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಂತರ ಮಾತ್ರ ಹೆಚ್ಚು ಸಂಶ್ಲೇಷಿತ ಗೊಬ್ಬರಗಳನ್ನು ಬಳಸಿ ಮತ್ತು ಅಗತ್ಯವಿದ್ದಾಗ ಮಾತ್ರ ಬೆಳೆ ಬೆಳೆದರೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಇದಕ್ಕೆ ಉದಾಹರಣೆ ಪೆದ್ದಮುದಿಯಂ ಗ್ರಾಮದ ರೈತ ಲಕ್ಷ್ಮೀರೆಡ್ಡಿ. ಯುವ ಕೃಷಿಕರಾಗಿರುವ ಇವರಿಗೆ ಕೃಷಿ ಎಂದರೆ ತುಂಬಾ ಇಷ್ಟ. ಅವರು ಹೊಸ ವಿಧಾನಗಳನ್ನು ಇಷ್ಟಪಡುತ್ತಾರೆ. ಯಾವ ವಿಧಾನದ ಬೇಸಾಯದಲ್ಲಿ ಹೆಚ್ಚು ಇಳುವರಿ ಬರುತ್ತದೆ ಎಂದು ಯೋಚಿಸಿ ಈ ರೈತರು ಪ್ರಯೋಗ ಮಾಡುತ್ತಾರೆ. ಅದೇ ರೀತಿ ಅನ್ನಪೂರ್ಣ ಅಗ್ರಿಸ್ಪೇಸ್ ಅಳವಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ಇಳುವರಿ ಪಡೆಯುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ರೈತ ಬಂಧು ಅನ್ನಪೂರ್ಣ ಅಗ್ರಿಸ್ಪೇಸ್ನ ಸುದ್ದಿಯನ್ನು ಸ್ವೀಕರಿಸಿ ಪ್ರತಿಯೊಬ್ಬರೂ ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಪ್ರತಿಯೊಬ್ಬ ರೈತರು ತಮ್ಮ ಭೂಮಿಯನ್ನು ಚೆನ್ನಾಗಿ ಪರಿವರ್ತಿಸುವ ಮೂಲಕ ಹೆಚ್ಚಿನ ಇಳುವರಿಯನ್ನು ಪಡೆಯುತ್ತಾರೆ. ಈ ರೀತಿ ಬೆಳೆದ ಕಡಲೆ ಬೀಜಗಳು ನಿಮಗೆ ಒಳ್ಳೆಯದು, ಏಕೆಂದರೆ ಆರೋಗ್ಯದಲ್ಲಿ ಬೆಳೆದ ಯಾವುದೇ ಬೆಳೆ ಪುನರುತ್ಪಾದನೆಗೆ ಉತ್ತಮ ಬಳಕೆಯನ್ನು ಹೊಂದಿರುತ್ತದೆ. ಅಂದರೆ ಮೊಳಕೆಯೊಡೆಯುವಿಕೆ ಹೆಚ್ಚಿನ ತೈಲವೂ ಲಭ್ಯವಿದೆ, ಧಾನ್ಯವೂ ಭಾರವಾಗಿರುತ್ತದೆ. ಎಲ್ಲ ರೀತಿಯಲ್ಲೂ ಇದು ಬೀಜಕ್ಕೆ ಸೂಕ್ತವಾಗಿದೆ. ನಿಮ್ಮ ಪರದೆಯ ಮೇಲೆ ಲಕ್ಷ್ಮೀರೆಡ್ಡಿ ಅವರ ಸಂಖ್ಯೆಯನ್ನು ನೀವು ನೋಡುತ್ತೀರಿ. ಆ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನಿಮಗೆ ಬೀಜಗಳು ಬೇಕಾದಾಗ ನೀವು ಅವರನ್ನು ಸಂಪರ್ಕಿಸಬಹುದು. ಈ ಬೀಜಗಳನ್ನು ತೆಗೆದುಕೊಳ್ಳುವ ಮೂಲಕ ಸಾವಯವ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು ಇತ್ಯಾದಿಗಳನ್ನು ಬಳಸಿಕೊಂಡು ನೀವು ಇದೇ ರೀತಿಯ ಇಳುವರಿಯನ್ನು ಪಡೆಯಬಹುದು. ಆದ್ದರಿಂದ ಸಾವಯವ ಗೊಬ್ಬರಗಳನ್ನು, ಜೈವಿಕ ನಿಯಂತ್ರಕಗಳನ್ನು ಬಳಸುವುದರಿಂದ ಪಡೆದ ಉತ್ಪನ್ನಗಳಿಂದ ಬಂದ ಬೀಜಗಳಿಂದ ಆನುವಂಶಿಕ ಮಾರ್ಪಾಡು ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ. ಆರೋಗ್ಯಕರ ಬೆಳವಣಿಗೆ ಇರುತ್ತದೆ. ಕೀಟಗಳಿಗೆ ತಡೆದುಕೊಳ್ಳುವ ಶಕ್ತಿಯಿದೆ. ಈ ಬೀಜಗಳಲ್ಲಿ ನಾವು ಮತ್ತೆ ಬೆಳೆ ಬಿತ್ತಿದಾಗ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯಿಂದ ಕೀಟಗಳು ಸುತ್ತಲೂ ಬರುವುದಿಲ್ಲ. ಕೀಟ ನಿಯಂತ್ರಕಗಳನ್ನು ಸಿಂಪಡಿಸುವ ಅಗತ್ಯವಿಲ್ಲ. ಈ ಬೀಜಗಳಲ್ಲಿ ಆನುವಂಶಿಕ ಮಾರ್ಪಾಡು ನಡೆಯುತ್ತದೆ. ಪ್ರತಿ ಗಿಡವು 100ರಿಂದ 150 ಕಾಳುಗಳನ್ನು ನೀಡುತ್ತದೆ. ಅದರ ನಂತರ ಅದೇ ಬೀಜಗಳನ್ನು ಬಿತ್ತಿದರೆ ಆ ಬೀಜಗಳು ನಮಗೆ ಹೆಚ್ಚಿನ ಇಳುವರಿಯನ್ನು ನೀಡುತ್ತವೆ. ಆದ್ದರಿಂದ ಉತ್ಪನ್ನವನ್ನು ಪಡೆಯುವ ರೈತರು ಮತ್ತೊಂದು ರೂಪದಲ್ಲಿ ಲಾಭವನ್ನು ಪಡೆಯುತ್ತಾರೆ. ಅವೆಲ್ಲವನ್ನೂ ಒಂದೇ ಬೀಜದ ರೂಪದಲ್ಲಿ ಬಳಸಲಾಗುತ್ತದೆ. ಅವರ ಹೆಚ್ಚಿನ ಬೆಲೆಗಳನ್ನು ಪಡೆಯುತ್ತಾರೆ. ಆದ್ದರಿಂದಲೇ ಪ್ರತಿಯೊಬ್ಬ ರೈತರು ಜೈವಿಕ ನಿಯಂತ್ರಕಗಳು, ಸಾವಯವ ಗೊಬ್ಬರಗಳ ಮೇಲೆ ನಂಬಿಕೆ ಇಟ್ಟು ಪಶು ಗೊಬ್ಬರವನ್ನು ಹೆಚ್ಚಿಸಿ ಭೂಮಿಗೆ ನೀಡುವ ಮೂಲಕ ನಾವು ಈ ರೀತಿಯ ಉತ್ಪನ್ನಗಳನ್ನು ಪಡೆಯುತ್ತೇವೆ ಮತ್ತು ಅದು ಉತ್ತಮ ಗುಣಮಟ್ಟವಾಗಿದ್ದರಿಂದ ಇತರ ರೈತರು ಸಹ ಬೀಜಗಳನ್ನು ಖರೀದಿಸುತ್ತಾರೆ. ಆದ್ದರಿಂದ ಇದು ಹೆಚ್ಚಿನ ಬೆಲೆಯನ್ನು ಪಡೆಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಲಕ್ಷ್ಮೀರೆಡ್ಡಿಯವರ ಮಾದರಿಯನ್ನು ಅನುಸರಿಸಿ ಸಾವಯವ ಗೊಬ್ಬರಗಳನ್ನು, ಜೈವಿಕ ನಿಯಂತ್ರಕಗಳು ಮತ್ತು ಪಶುಗಳ ಗೊಬ್ಬರವನ್ನು ಹೆಚ್ಚಿಸುವ ಮೂಲಕ ಉತ್ತಮ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುತ್ತಾರೆ. ಪ್ರತಿಭಾ ಬಯೋಟೆಕ್, ಅವನಿ, ಪುಡಮಿ, ಕೊಕೋಲಿ ಅಷ್ಟೇ, ಇತರ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ. ಒಮ್ಮೆ ಮಾತ್ರ ಸಿಂಪರಣೆ. ಸೂಕ್ಷ್ಮ ಪೋಷಕಾಂಶಗಳು ಜೊತೆಗೆ ಕೀಟನಾಶಕ ಅದರ ಅಗತ್ಯವೂ ಇರಲಿಲ್ಲ. ಆದರೆ ಮುಂಚಿತವಾಗಿ ಸಿಂಪಡಿಸುವುದರಿಂದ ಇಳುವರಿ ಹೆಚ್ಚು. ಅದಕ್ಕಾಗಿಯೇ ಮುಂಚಿತವಾಗಿ ಎಚ್ಚರಿಕೆಯಿಂದ ಪ್ರತಿಭಾ ಬಯೋಟೆಕ್ನ ರಾಕ್ ಸ್ಟಾರ್ ಪ್ಲಸ್ನಂತಹ ಕೀಟನಾಶಕಗಳನ್ನು ಸಿಂಪಡಿಸಲಾಗಿದೆ. ಹೆಚ್ಚಾಗಿ ಈ ಸಾವಯವ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು, ಸಂಶ್ಲೇಷಿತ ರಸಗೊಬ್ಬರಗಳನ್ನು ಬಳಸಲು ಕಾರಣವೆಂದರೆ ಕೀಟಗಳು ಬರುವುದಿಲ್ಲ. ಸಿಂಪರಣೆ ವೆಚ್ಚ ಕಡಿಮೆ ಆಗಲಿದ್ದು ರಾಸಾಯನಿಕ ಗೊಬ್ಬರಗಳಾದ ಡಿಎಪಿ, ಯೂರಿಯಾ ಬಳಸುವುದಿಲ್ಲ. ಅಷ್ಟೇ ಅಲ್ಲ, ಪ್ರತಿ ವರ್ಷ ನಮ್ಮ ಭೂಮಿಯಲ್ಲಿ ಸಾವಯವ ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಬೇಕು. ಆದ್ದರಿಂದಲೇ ಪ್ರತಿಯೊಬ್ಬ ರೈತರು ಈ ಸುದ್ದಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ರೀತಿ ಬೆಳೆಗಳನ್ನು ಬೆಳೆದು ಪ್ರತಿ ಬೆಳೆಯಿಂದ ಗುಣಮಟ್ಟ ಮತ್ತು ಹೆಚ್ಚಿನ ಇಳುವರಿ ಪಡೆಯುತ್ತಾರೆ ಎಂದು ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಹೇಳಿದ್ದರಂತೆ. ಇದಕ್ಕೊಂದು ಉದಾಹರಣೆ ಎಂದರೆ, ಕಳೆದ ವರ್ಷ ಮಳೆ ಕೈಕೊಟ್ಟ ನಂತರ
ಮುಂಗಾರು ಬಿತ್ತನೆ ಮಾಡಿದ ರೈತ ಲಕ್ಷ್ಮೀರೆಡ್ಡಿ ಈ ಭೂಮಿಯಲ್ಲಿ ನೀವು ನಿರಂತರವಾಗಿ ಸಾವಯವ ಗೊಬ್ಬರಗಳನ್ನು ಬಳಸಬಹುದು. ಬೆಳದಿಂಗಳ ಬೆಳೆ ಹೇಗೆ ಬಂತು? ಮೂಂಗ್ ಬಿತ್ತುವಾಗ ನೀರುಣಿಸುವಾಗ ಒಮ್ಮೆ ಮಾತ್ರ ಕೊಡುತ್ತಾರೆ. ಅಲ್ಲಿ ಪುಡಮಿ ಮತ್ತು ಕೊಕೋಲಿಯನ್ನು ನೆಲಕ್ಕೆ ಹಾಕುತ್ತಾರೆ. 11 ಚೀಲಗಳನ್ನು ಉತ್ಪಾದಿಸಲಾಗಿದೆ. 11 ಮೂಂಗ್ ಪಡೆಯುವುದು ದೊಡ್ಡ ವ್ಯವಹಾರವಾಗಿದೆ. ಸಾಮಾನ್ಯವಾಗಿ ಕಳೆದ ವರ್ಷ 4-5 ಮೂಟೆ ಮಾತ್ರ ಇಳುವರಿ ಬರುತ್ತಿತ್ತು. ಹೌದು, 11 ಚೀಲ ಇಳುವರಿ ಸಿಕ್ಕಿದೆ. ಒಮ್ಮೆ ಮಾತ್ರ ನೀರು ಹಾಕಿ ಉತ್ತಮ ಇಳುವರಿ ಬಂದಿದೆ. ಹಾಗಾದ್ರೆ ನಿಮಗೂ ಒಳ್ಳೆಯ ಬೆಲೆ ಸಿಕ್ಕಿರಬೇಕಲ್ಲವೇ? ಮತ್ತು ಉತ್ತಮ ಬೆಲೆ ಸಿಕ್ಕಿತು, ಸರಿ. 7,800 ಮಾರಾಟ, 11 ಕ್ವಿಂಟಲ್ ಸಿಕ್ಕಿದೆ. ಉತ್ತಮ ಗಾತ್ರದ ಬೀಜದ ಕಾರಣ ಇದು ಉತ್ತಮ ಬೆಲೆಯನ್ನು ಪಡೆಯುತ್ತದೆ. 1 ಎಕರೆಯಲ್ಲಿ ನಾಟಿ ಮಾಡಿದರೆ 135 ಕ್ವಿಂಟಲ್ ಇಳುವರಿ ಬರುತ್ತದೆ. ನೀವು ಭತ್ತ ಬಿತ್ತಿದ್ದೀರಿ ಅಲ್ಲವೇ? 50 ಚೀಲ ಬೆಳೆ ಬಂದಿದೆ. ಸಾರ್, 1 ಎಕರೆಗೆ 50 ಚೀಲ ಬಂದಿವೆ. ಹಾಗಾಗಿ ಅಲ್ಲಿಯೂ ಕೇಂದ್ರ ಗೊಬ್ಬರ ಹಾಕಲಾಗಿದೆ ಅಲ್ಲವೇ? ಹೌದು, ನೀವು ವಿವರಿಸಿದಂತೆ 15 ಕೆಜಿಯ 14 ಕೆಜಿ, ಹಾಗೆಯೇ ಕೊಕೋಲಿ, ಅಂತೆಯೇ ಅವನಿ ಕೂಡ ಸೇರಿಸಿದ್ದಾರೆ. 14, 35, 14, 10 ಕೆಜಿ ಸೇರಿಸಲಾಗಿದೆ. ಅದು 2 ಬಾರಿ ಮಾತ್ರ. 14 ಒಮ್ಮೆ ಮಾತ್ರ ಸೇರಿಸಲಾಗಿದೆ. ಅವನಿ, ಪುಡಮಿ, ಕೊಕೋಲಿಯನ್ನು ಮಾತ್ರ ಒಮ್ಮೆ ನೆಟ್ಟು 50 ಚೀಲ ಸಿಕ್ಕಿದ್ದು ಉತ್ತಮ ಇಳುವರಿ ಬಂದಿದೆ. ಸಾಮಾನ್ಯವಾಗಿ 30 ಚೀಲ ಬರುತ್ತೆ. ಇದರಿಂದ 50 ಚೀಲ ಬಂದಿದೆ. ಹೀಗೆ ಸಾವಯವ ಗೊಬ್ಬರ, ಬಯೋಲಾಜಿಕಲ್ ಕಂಟ್ರೋಲರ್, ಪ್ರತಿಭಾ ಬಯೋಟೆಕ್ನ ಅವನಿ, ಕೊಕೋಲಿ ಅಂತಹ ಬೇರೆ ರೈತರಿಗೆ ಹೇಳುತ್ತಿದ್ದೀರಾ? ಹೌದು ಸರ್, ಇದನ್ನು ಎಲ್ಲರಿಗೂ ಹೇಳಲಾಗಿದೆ ಮತ್ತು ಬಳಸಲು ಹೇಳಲಾಗಿದೆ. ಸ್ವಲ್ಪ ಬಳಸುವುದು ಕೆಲವು ಅಲ್ಲ, ಅವರ ಫಲಿತಾಂಶಗಳು ಉತ್ತಮವಾಗಿವೆ. ಸರ್, ಗೆಳೆಯರಾದ 2 ರೈತರು ಬಳಸಿಕೊಂಡಿದ್ದಾರೆ. ಅವನ ಫಲಿತಾಂಶವು ತುಂಬಾ ಒಳ್ಳೆಯದು. ಅವನಿಗೂ ಕಡಲೆಕಾಯಿ ಇದೆ. ಆ ಜನರು ಸಹ ಉತ್ತಮ ಫಲಿತಾಂಶಗಳನ್ನು ಪಡೆದರು. ಆದ್ದರಿಂದ ಪ್ರತಿ ವರ್ಷ ಸಾವಯವ ಗೊಬ್ಬರಗಳನ್ನು ಅವಲಂಬಿಸಿ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಸಾವಯವ ಗೊಬ್ಬರಗಳ ಪ್ರಮಾಣವನ್ನು ಹೆಚ್ಚಿಸಿ ಯಾವುದೇ ಬೆಳೆ ಇರಲಿ ನೀವು ಉತ್ತಮ ಇಳುವರಿಯನ್ನು ಪಡೆಯುತ್ತೀರಿ ಮತ್ತು ಬೀಜಗಳ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವುದರಿಂದ ಮಾರಾಟ ಮಾಡುವ ಅವಕಾಶ ಹೆಚ್ಚು. ಈ ರೀತಿಯಾಗಿ ನೀವು ಅನೇಕ ರೈತರಿಗೆ ಮನವರಿಕೆ ಮಾಡುತ್ತೀರಿ. ಇದು ನನ್ನ ಆಸೆ. ಇತರ ರೈತರೊಂದಿಗೆ ಮಾತನಾಡುತ್ತೇನೆ. ಅವರು ನಿಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಭಾಷಾ. ಲಕ್ಷ್ಮೀರೆಡ್ಡಿಯನ್ನು ಬೆಳೆಯುವ ವಿಧಾನವನ್ನು ಭಾಷಾಜಿ ನೋಡಿರಬೇಕು. ಹಾಗಾದ್ರೆ ಇದರ ಇಳುವರಿ ಹೇಗೆ ಬರುತ್ತದೆ? ಇಳುವರಿ ಚೆನ್ನಾಗಿದೆ ಸರ್. ಅವರು ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಮಾಡುತ್ತಾರೆ. ಅವರ ಮಾರ್ಗವು ಇತರರಿಗಿಂತ ಭಿನ್ನವಾಗಿರುತ್ತದೆ. ಅವರ ಉತ್ಪನ್ನಗಳನ್ನು ನೋಡಿದ ನಂತರ ನಿಮಗೆ ಏನನ್ನಿಸುತ್ತದೆ? ಒಳ್ಳೆ ಇಳುವರಿ ಬರುತ್ತೋ ಇಲ್ಲವೋ ಅದು ಒಳ್ಳೆಯದು ಅಂತ ನಾವು ಮಾಡಬೇಕೋ? ಆದ್ದರಿಂದ ಅವರು ಉತ್ತಮ ಲಾಭದಲ್ಲಿದ್ದಾರೆ ಅಲ್ಲವೇ? ಹೌದು ಸರ್, ಚೆನ್ನಾಗಿದೆ. ನೀವು ಸಹ ಸಾವಯವ ಗೊಬ್ಬರಗಳನ್ನು ಬಳಸಿದರೆ ಭೂಮಿ ಶುದ್ಧವಾಗುತ್ತದೆ, ಭೂಮಿ ಹರಳಾಗುತ್ತದೆ, ಉತ್ತಮ ಇಳುವರಿ ಬರುತ್ತದೆ. ಸಾವಯವ ಗೊಬ್ಬರ, ಜೈವಿಕ ನಿಯಂತ್ರಕಗಳನ್ನು ಬಳಸುವುದರಿಂದ ಆಗುವ ಏಕೈಕ ಪ್ರಯೋಜನವೆಂದರೆ ಭೂಮಿಯಿಂದ ಎಲ್ಲಿದೆ ಹೆಚ್ಚು ಕೀಟಗಳು ಅವು ಅಲ್ಲಿ ಸಾಯುತ್ತವೆ. ಬೆಳೆಗೆ ಕೀಟಗಳು ಬರುವುದಿಲ್ಲ. ನಾವು ಹೆಚ್ಚು ಹಾನಿ ಉಂಟುಮಾಡುವ ಕೀಟಗಳು ಮೇಲೆ ಮಾತ್ರ ಗಮನ ಹರಿಸುತ್ತೇವೆ. ಆದರೆ ಕೀಟಗಳು ಇನ್ನೂ ಹೆಚ್ಚು ಹಾನಿಕರಕವಾಗಿದೆ. ಅಷ್ಟೇ ಅಲ್ಲ, ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಮಣ್ಣು ಗಟ್ಟಿಯಾಗಿದೆ, ಇಳುವರಿ ಕಡಿಮೆಯಾಗಿದೆ. ಆದ್ದರಿಂದ ರಾಸಾಯನಿಕ ಗೊಬ್ಬರಗಳು ಕಡಿಮೆ ಮಾಡಿ ಮತ್ತು ಸಾವಯವ ಗೊಬ್ಬರಗಳನ್ನು ಮತ್ತು ಲಕ್ಷ್ಮೀರೆಡ್ಡಿಯಂತಹ ಜೈವಿಕ ನಿಯಂತ್ರಕಗಳನ್ನು ಬಳಸುವುದರಿಂದ ನೀವು ನಿರ್ದಿಷ್ಟ ರೀತಿಯಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು. ಅವರು ಅಳವಡಿಸಿಕೊಂಡ ವಿಧಾನ ನಿಮಗೆ ಇಷ್ಟವಾಯಿತೆ? ಸರಿ, ಇದು ಸರಿಯಾಗಿದ್ದರೆ ರೈತರು ಇವರನ್ನು ಗಮನಿಸುತ್ತಿದ್ದಾರೆ. ಇದೆಲ್ಲದರಿಂದ ಹೆಚ್ಚಿನ ಇಳುವರಿ ಪಡೆದು ಉತ್ತಮ ಲಾಭದಲ್ಲಿದ್ದೇವೆ. ಅವರು ಈ ರೀತಿ ಮಾತನಾಡುತ್ತಿದ್ದಾರೆ. ನಿನ್ನ ಹೆಸರೇನು? ರಾಜಾರೆಡ್ಡಿ. ನೀವು ಲಕ್ಷ್ಮೀರೆಡ್ಡಿ ಅವರ ವಿಧಾನವನ್ನು ನೋಡಿರಬೇಕು. ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಸರಿ, ಈ ಹಿಂದೆ 10 ಎಕರೆಯಲ್ಲಿ ಬೆಳೆ ಬೆಳೆದಿದ್ದೆ. ಎಕರೆಗೆ 30 ರು ನಷ್ಟವಾಗಿತ್ತು. ಇಳುವರಿ ಚೆನ್ನಾಗಿಲ್ಲದ ಕಾರಣ ಹೀಗಾಯಿತು. ಸಾವಯವ ಗೊಬ್ಬರ ಹಾಕಿಲ್ಲ. ಇಲ್ಲ, DAP 14, 30, 14 ಸೇರಿಸಿದ್ದೇನೆ. ಹಾಗಾಗಿ ಸಾವಯವ ಗೊಬ್ಬರವನ್ನೇ ಹಾಕಿಲ್ಲ. ರಾಜಾರೆಡ್ಡಿಯವರಾದರೆ ಅದು ಕಡಲೆ ಬೆಳೆಯುವಾಗ ನಷ್ಟ ಅನುಭವಿಸಿದರು.
ಕೇವಲ ಡಿಎಪಿ, ಪೊಟ್ಯಾಷಿಯಂ, ಯೂರಿಯಾ ಬಳಸಲಾಗುತ್ತಿದ್ದು ಇಳುವರಿ ಉತ್ತಮವಾಗಿಲ್ಲ. ಸಾವಯವ ಗೊಬ್ಬರ ಬಳಸಿಲ್ಲ ಎನ್ನಲಾಗಿದೆ. ಬಳಕೆಯಾಗದ ಕಾರಣ ಇಳುವರಿ ಬಂದಿಲ್ಲ. ಅದಕ್ಕೆ ಅವರು ಲಕ್ಷ್ಮೀರೆಡ್ಡಿ ಅವರ ವಿಧಾನವನ್ನೇ ಅಳವಡಿಸಿಕೊಳ್ಳುವುದಾಗಿ ಹೇಳುತ್ತಿದ್ದಾರೆ. ಈ ಸಾವಯವ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು ಇವೆಲ್ಲವನ್ನು ಬಳಸುವುದರಿಂದ ಪ್ರತಿಯೊಬ್ಬ ರೈತರು ಸಹ ಪ್ರಯೋಜನ ಪಡೆಯುತ್ತಾರೆ. ನಮ್ಮ ಭೂಮಿ ಉತ್ತಮವಾಗುತ್ತದೆ. ಉತ್ತಮ ಇಳುವರಿ ಬಂದರೆ ಪ್ರತಿಯೊಬ್ಬ ರೈತರು ಕೂಡ ಅದೇ ರೀತಿ ಕೃಷಿ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ. అవని మనం రాను రాను పశువుల ఎరువు లేదా ఆముదపు పిండి, వేపపిండి లాంటి సేంద్రియ ఎరువుల్ని వాడడం మానేసి కేవలం రసాయనిక ఎరువుల్ని మాత్రమే మోతాదుకు మించి ఉపయోగిస్తున్నాం. దీనివల్ల నేల గిడసబారిపోయి, సాంద్రత బాగా పెరిగిపోయి, కర్బన శాతం తగ్గిపోయి, భూమిలో పైరుకి ఉపయోగపడే సూక్ష్మజీవులు, శిలీంధ్రాలు నశించిపోయాయి. అవనిలో ఆముదపు పిండి, వేపపిండి, కానుగ పిండితో పాటు ట్రైకోడెర్మా విరిడి, సూడోమోనాస్ ఫ్లోరెసెన్స్, బ్యాసిల్లస్ సబ్స్టిలిస్, రైజోబియం, అజిటోబాక్టర్, ఇంకా భూమిలో నిలువ ఉన్న భాస్వరాన్ని కరిగించే పిఎస్బి, అనేక రకాల జీవ నియంత్రకాలు మరియు జీవన ఎరువులు అధిక మోతాదులో ఉన్నాయి. కాబట్టి అవనిని పంటకాలంలో కనీసం 2 దఫాలుగా ఉపయోగించడం వల్ల నేల గుల్లబారిపోయి ఆక్సిజన్ లభ్యత పెరుగుతుంది. కర్బన శాతం పెరిగి భూమిలో వ్యర్థాలుగా ఉన్న రసాయనిక ఎరువులు తిరిగి వినియోగంలోకొస్తాయి. మొక్కల్లో రోగనిరోధక శక్తి పెరుగుతుంది. కాబట్టి తక్షణమే అవనిని వాడుదాం. మన నేలలో తిరిగి జీవాన్ని నింపుదాం. ಅವನಿ ಅವನಿ. ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಮರಳಿ ಸ್ವಾಗತ. ನಾವೀಗ ಮಹದೇವರೆಡ್ಡಿ ಅವರ ನೆಲಗಡಲೆಯಲ್ಲಿದ್ದೇವೆ. ಈತ ಲಕ್ಷ್ಮೀರೆಡ್ಡಿಯ ಉತ್ತಮ ಸ್ನೇಹಿತ. ಹಾಗಾಗಿ ಅವರ ಶಿಫಾರಸಿನ ಮೇರೆಗೆ ಈ ಕದ್ರಿ ಲೇಪಾಕ್ಷಿ 1812 ಹೈಬ್ರಿಡ್ ಶೇಂಗಾವನ್ನು ಹೆಚ್ಚು ಸಾವಯವ ಗೊಬ್ಬರ ಮತ್ತು ಅದರ ಮಿಶ್ರಣವನ್ನು ಬಳಸಿ ಬಿತ್ತನೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲೂ ಇದನ್ನೇ ನೋಡ್ತೇವೆ. ಪ್ರತಿ ಗಿಡವೂ ಚೆನ್ನಾಗಿ ದಟ್ಟವಾಗಿದೆ. ಈ ಒಂದು ಗಿಡ ನೋಡಿ, ಸಾಕಷ್ಟು ಕಾಯಿಗಳು ಬಂದಿವೆ. ಹೀಗಾಗಿ ಈ ಹೊಲ ಪೂರ್ತಿ ತುಂಬಿದೆ. ಅರ್ಥಾತ್ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಅವಲಂಬಿಸಿರುವುದರಿಂದ ಭೂಮಿ ಖಂಡಿತವಾಗಿಯೂ ಉತ್ತಮವಾಗುತ್ತದೆ. ಯಾವುದೇ ರೀತಿಯ ಕೀಟಬಾಧೆ ಇರುವುದಿಲ್ಲ. ಉತ್ತಮ ಇಳುವರಿ ಬರುತ್ತದೆ. ಇದನ್ನು ಸಾಬೀತುಪಡಿಸಲು ಈ ರೈತನೇ ಸಾಕ್ಷಿ. ಈಗ ನಾವು ಮಹದೇವರೆಡ್ಡಿ ಅವರ ಅನುಭವವನ್ನು ತಿಳಿಯುತ್ತೇವೆ. ಈ ಹಿಂದೆಯೇ ಕೃಷಿ ಇದ್ದಿರಬೇಕು. ಅದರ ನಂತರ ನಾವು ಶಿಫಾರಸು ಮಾಡುತ್ತೇವೆ. ಈ ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಅವರ ಹೊಲಗಳು ಹೇಗೆ ಬೆಳೆದವು ನಾವು ಅವರಿಂದ ಮಾತ್ರ ತಿಳಿಯುತ್ತೇವೆ. ಹಲೋ, ಹಾಗಾದರೆ ನೀವು ಅನ್ನಪೂರ್ಣ ಅಗ್ರಿಸ್ಪೇಸ್ ಯೂಟ್ಯೂಬ್ ಚಾನೆಲ್ ನೋಡಿದ ನಂತರ ಅವರು ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರ, ಸಿಂಥೆಟಿಕ್ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ನಿಮ್ಮ ಅನುಭವದ ಪ್ರಕಾರ ನಿಮಗೆ ಇದೆಲ್ಲ ಹೇಗೆ ಅರ್ಥವಾಗುತ್ತದೆ? ನಿಮ್ಮ ಕೃಷಿಯ ಬಗ್ಗೆ ನಿಮಗೆ ಏನನಿಸುತ್ತದೆ? ಈ ಹಿಂದೆ ರಾಸಾಯನಿಕ ಗೊಬ್ಬರಗಳನ್ನು ತುಂಬಾ ಚೀಲಗಳನ್ನು ಹಾಕುತ್ತಿದ್ದೆ. ಪ್ರತಿಭಾ ಬಯೋಟೆಕ್ನ ತೆಗೆದುಕೊಂಡ ನಂತರ ನಾನು ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಅದರ ಪ್ರಮಾಣವನ್ನು ಹೆಚ್ಚಿಸಿದೆ. ಆದರೆ ಅದರ ಬೆಲೆಯನ್ನು ನೋಡಿದರೆ ಪ್ರತಿಭಾ ಬಯೋಟೆಕ್ ಉತ್ತಮವಾಗಿ ಕಾಣುತ್ತದೆ. ಆದರೆ ಅದು ಉತ್ಪಾದನೆಯಾಗಿರಲಿ ಅಥವಾ ಕೃಷಿಯ ನಿರ್ವಹಣೆಯಾಗಿರಲಿ, ದ್ರವಕ್ಕಿಂತ ಹೆಚ್ಚಿನ ಸಮಯವನ್ನು ಪೋಷಕಾಂಶಗಳ ಮೇಲೆ ವ್ಯಯಿಸಲಾಗಿದೆ. ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಾನು ಭಾವಿಸುತ್ತಿದ್ದೇನೆ. ಅರ್ಥಾತ್ ಬೆಳೆಯ ಕೊನೆಯ ಹಂತದಲ್ಲಿಯೂ ಎಲ್ಲಾ ಕೀಟಬಾಧೆ ಇರುವುದಿಲ್ಲ. 2 ವಾರದಲ್ಲಿ ಫಸಲು ಕೂಡ ಕೈಗೆ ಬರುತ್ತದೆ. ಮೊದಲೇ ಕಡಲೆ ಬಿತ್ತಿದ ನಂತರ ಎಲೆಗಳ ಮೇಲೆ ಚುಕ್ಕೆಗಳು ಕಾಣಿಸುತ್ತಿದ್ದವು. ಆದರೆ ಈಗ ಸಾವಯವ ಮತ್ತು ಸಂಶ್ಲೇಷಿತ ಗೊಬ್ಬರಗಳನ್ನು ಸರಿಯಾಗಿ ಬಳಸುವುದರಿಂದ ನಿಮ್ಮ ಹೊಲದಲ್ಲಿ ಎಲ್ಲಿಯೂ ಕೀಟಗಳು ಬಂದಿಲ್ಲ. ಕೊಯ್ಲು ಮಾಡುವ 2 ವಾರಗಳ ಮುಂಚೆಯೇ ಯಾವುದೇ ಕೀಟಗಳಿಲ್ಲ. ನೀವು ಇದನ್ನು ನೋಡಿರಲಿಲ್ಲವೇ? ಹೆಚ್ಚಾಗಿ ನಾವು ಹೆಚ್ಚು ಕೀಟಗಳನ್ನು ಬಳಸುತ್ತಿದ್ದೆವು. ಇದರಿಂದಾಗಿ ಎಲೆಗಳು ಮತ್ತು ಕಲೆಗಳು ಒಣಗುವುದು ಹೆಚ್ಚು ಸಾಮಾನ್ಯವಾಗಿದೆ. ಈಗ ಪ್ರತಿಭೆಯನ್ನು ಬಳಸಿಕೊಂಡು ಅವರು ಅದನ್ನು ಈಗ ತಕ್ಕ ಮಟ್ಟಿಗೆ ಪಡೆಯುತ್ತಿದ್ದಾರೆ. ಉದಾಹರಣೆಗೆ ಕೊಕೋಲಿ ಅಥವಾ ಇತರ ಯಾವುದೇ ಉತ್ಪನ್ನವನ್ನು ಬಳಸುವುದರಿಂದ ನಮ್ಮ ಸಸ್ಯಗಳು ಸರಿಯಾದ ಪ್ರಮಾಣದಲ್ಲಿ ಅಗತ್ಯವಿರುವುದನ್ನು ಪಡೆಯುತ್ತೇವೆ. ಅದು ಸರಿ ಅಂದರೆ
ಯಾವುದೇ ಬೆಳೆ ಇರಲಿ, ಗಿಡ ಇರಲಿ, ಯಾವ ದಿಕ್ಕಿನಲ್ಲಿ ಎಷ್ಟು ಮುಖ್ಯ ಎನ್ನುವುದು ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ನೀಡುತ್ತಿದ್ದೇವೆ. ಅದೇ ರೀತಿ ಅವನಿ, ಕೊಕೋಲಿ ಇಂತಹ ಕೇಂದ್ರ ಗೊಬ್ಬರಗಳನ್ನು ಬಳಸುವುದರಿಂದ ಈ ಪೋಷಕಾಂಶಗಳಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಅಲ್ಲವೇ? ಪಡೆಯುತ್ತಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಕೇವಲ ರಾಸಾಯನಿಕ ಗೊಬ್ಬರದ ಆಧಾರವನ್ನೇ ತೆಗೆದುಕೊಳ್ಳದೆ ಸಂಪೂರ್ಣ ಹೂಡಿಕೆದಾರರು ಹಲವು ಚೀಲಗಳನ್ನು ಖರೀದಿಸಿ ಯೂರಿಯಾ, DAPಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಾರೆ. ಯಾವುದೇ ಪ್ರಯೋಜನವಿಲ್ಲ. ಸಾವಯವ ಗೊಬ್ಬರ ಮತ್ತು ಸಂಶ್ಲೇಷಿತ ಗೊಬ್ಬರಗಳ ಪ್ರಮಾಣವನ್ನು ಹೆಚ್ಚಿಸಿ ಮತ್ತು ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಮತ್ತು ಅಗತ್ಯವಿರುವಷ್ಟು ಮಾತ್ರ ಬಳಸುವುದರಿಂದ ನಮ್ಮ ಭೂಮಿ ಉತ್ತಮವಾಗಿರುತ್ತದೆ. ಇದಾದ ನಂತರ ಯಾವುದೇ ಬೆಳೆ ಬೆಳೆದರೂ ಕೀಟಬಾಧೆ ಎದುರಿಸುವುದಿಲ್ಲ. ಗುಣಮಟ್ಟ ಹೆಚ್ಚು ಇಳುವರಿ ಬರಲಿದೆ. ಲಕ್ಷ್ಮೀ ರೆಡ್ಡಿ, ಮಹಾದೇವ್ ರೆಡ್ಡಿ ಅವರಂತೆ ಪ್ರತಿಯೊಬ್ಬ ರೈತ ಹಾಗೆ ನೀವು ಸಾವಯವ ಗೊಬ್ಬರಗಳನ್ನು ಬಳಸಲು ಪ್ರಾರಂಭಿಸಿದ್ದರೆ, ರೆಡ್ಡಿಜಿ ನೀವು ಮೊದಲು ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಔಷಧಿಗಳ ಆಧಾರದ ಮೇಲೆ ಕೃಷಿ ಮಾಡುತ್ತಿದ್ದೀರಿ ಮತ್ತು ಈಗ ಸಾವಯವ ಗೊಬ್ಬರಗಳ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಕೃಷಿ ವಿಧಾನವಾಗಿದೆ. ಇದು ವ್ಯತ್ಯಾಸವಿದೆ. ಏಕೆಂದರೆ ಬೆಳೆ ಆರೋಗ್ಯದ ವಿಷಯದಲ್ಲಿ ನಾವು ಯೋಚಿಸಿದ್ದೇವೆ. ಬೆಳೆಗೆ 120 ದಿನಗಳಿಂದ 140 ದಿನಗಳ ಎಲೆಗಳ ಮೇಲೆ ಯಾವುದೇ ಕೀಟಗಳು ಅಥವಾ ಕಲೆಗಳು ಇಲ್ಲ, ಏನೂ ಗೋಚರಿಸುವುದಿಲ್ಲ. ಎರಡನೆಯದಾಗಿ ನಮ್ಮ ಬೆಳೆಗಳಲ್ಲಿ ಎಲೆಗಳ ಹಳದಿ ಬಣ್ಣಕ್ಕೆ ಬದಲಾಗಿ ಹಸಿರು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದರಿಂದಾಗಿ ಬೆಳೆ ಚೆನ್ನಾಗಿದೆ. ಹಳದಿ ಸ್ನಾನದ ಕಾರಣವೆಂದರೆ ನೆಲದಲ್ಲಿ ಈಗಾಗಲೇ ಹೈಡ್ರೋಜನ್ ಇದೆ. ಕೊಕೋಲಿಯನ್ನು ಸೇರಿಸುವ ಮೂಲಕ ಹೈಡ್ರೋಜನ್ ಪ್ರಮಾಣವನ್ನು ಸಮತೋಲನಗೊಳಿಸಲಾಗುತ್ತದೆ. ಹೈಡ್ರೋಜನ್ ಪ್ರಮಾಣವು 6.5 ರಿಂದ 7.5 ಆಗಿರಬೇಕು. ರಾಸಾಯನಿಕ ಗೊಬ್ಬರಗಳು ನಿರಂತರ ಬಳಕೆಯಿಂದ ಅತಿಯಾದ ಮಳೆಯಿಂದಾಗಿ ಆ ಪ್ರಮಾಣವು ಹೆಚ್ಚಾಗುತ್ತದೆ. ಅದರ ಪ್ರಮಾಣವು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಕೊಕೋಲಿಯನ್ನು ಬಳಸುವುದರಿಂದ ಹೆಚ್ಚಿನ ಮಳೆಯಿದ್ದರೂ ಎಲೆಗಳು ಹಳದಿಯಾಗುವುದಿಲ್ಲ, ಏಕೆಂದರೆ ಈ ಬೆಳೆಯಲ್ಲಿ ಕೊಕೋಲಿಯನ್ನು ಬಳಸಲಾಗಿದೆ. ಕೊಕೋಲಿಯನ್ನು ಬಳಸುವುದರಿಂದ pH ಸಮತೋಲವನ್ನು ಕಾಪಾಡಿಕೊಳ್ಳಲು ಎಲೆಗಳಿಗೆ ಹಸಿರಾಗಿ ಉಳಿಯುತ್ತವೆ. ಹೈಡ್ರೋಜನ್ ಪ್ರಮಾಣವನ್ನು ನಿಯಂತ್ರಿಸುವ ಮೂಲಕ ಇಳುವರಿ ಹೆಚ್ಚು. ಅವನಿ, ಕೊಕೋಲಿ ಈ ಎಲ್ಲಾ ಸಾಂದ್ರೀಕೃತ ರಸಗೊಬ್ಬರಗಳನ್ನು ನೀಡುವುದರಿಂದ ನಿಮ್ಮ ಭೂಮಿ ರೂಪಾಂತರಗೊಳ್ಳುತ್ತದೆ ಮತ್ತು ಅದರಲ್ಲಿ ಯಾವುದೇ ಬೆಳೆ ಬಿತ್ತಿದರೆ ಭೂಮಿ ಇದ್ದಂತೆ ಇದ್ದರೆ ಇಳುವರಿ ಚೆನ್ನಾಗಿ ಬರುತ್ತದೆ. ನಾವು ಏನು ಮಾಡಿದ್ದೇವೆ ಎಂದರೆ, ನಿಮ್ಮ ಸಲಹೆಯಂತೆ ನಾವು ನಮ್ಮ ಜಮೀನಿನಲ್ಲಿ ಜುಕಾ, ಕೊಕೋಲಿ, ಮ್ಯಾಗ್ನೀಷಿಯಂ ಇವೆಲ್ಲವನ್ನು ಹಾಕಿದ್ದೇವೆ. ಬೆಳೆ ಆರೋಗ್ಯಕರವಾಗಿ ಉಳಿಯುತ್ತೆ ಮತ್ತು ನಮಗೆ ಉತ್ತಮ ಇಳುವರಿ ಬಂದಿದೆ. ಸೃಷ್ಟಿಯ ಪ್ರಕಾರ ಸಸ್ಯಗಳು ಆಹಾರವನ್ನು ನೆಲದಿಂದ ಮಾತ್ರ ತೆಗೆದುಕೊಳ್ಳುತ್ತವೆ. ತನಗೆ ಯಾವ ಆಹಾರ ಬೇಕಾದರೂ ಅದನ್ನು ನೆಲದಿಂದ ಸುಲಭವಾಗಿ ತೆಗೆದುಕೊಳ್ಳುತ್ತದೆ. ಇದು ಸೃಷ್ಟಿಯ ನಿಯಮಗಳ ಪ್ರಕಾರ ನಡೆಯುತ್ತದೆ. ಆದರೆ ನಾವು ಇದನ್ನು ಮಾಡುತ್ತೇವೆ. ಮೇಲಿಂದ ಸಿಂಪಡಿಸುವ ಬಗ್ಗೆ ಯೋಚಿಸಿ. ಇದನ್ನು ಮಾಡುವುದರಿಂದ ಸಸ್ಯಕ್ಕೆ ಒತ್ತು ನೀಡುವುದು ಮತ್ತು ನಮ್ಮ ಹಣವನ್ನು ವ್ಯರ್ಥ ಮಾಡುವುದು ಎಂದರ್ಥ. ಸಸ್ಯವು ತನಗೆ ಅಗತ್ಯವಿರುವಷ್ಟು ಆಹಾರವನ್ನು ಮಾತ್ರ ನೆಲದಿಂದ ಬೇರುಗಳ ಮೂಲಕ ತೆಗೆದುಕೊಳ್ಳುತ್ತದೆ ಮತ್ತು ಉಳಿದವು ನೆಲದಲ್ಲೇ ಉಳಿಯುತ್ತದೆ. ನಾವು ಸಾವಯವ ಗೊಬ್ಬರಗಳನ್ನು ಬಳಸಿದರೆ ಇನ್ನೊಂದು ಬೆಳೆ ಹಾಕಿದ ನಂತರವೂ ನಾವು ಅವುಗಳನ್ನು ಹೀರಿಕೊಳ್ಳಬಹುದು. ನಮಗೆ ಬೇಕಾದಷ್ಟು ತೆಗೆದುಕೊಂಡಾಗ ಹಳೆಯದಾಗದೆ ಸಸ್ಯವನ್ನು ನೈಸರ್ಗಿಕವಾಗಿ ಪರಿವರ್ತಿಸಿ ನಾವು ಸಾವಯವ ಗೊಬ್ಬರಗಳನ್ನು ಬಳಸುತ್ತೇವೆ. ಅವು ಮಣ್ಣಿಗೆ ಒದಗಿಸುವ ಬ್ಯಾಕ್ಟೀರಿಯಾಗಳು ಮತ್ತು ಸಸ್ಯಗಳಿಗೆ ಆಹಾರವನ್ನು ಒದಗಿಸುವ ಸಹಾಯ ಮಾಡುತ್ತದೆ. ಇದು ವ್ಯರ್ಥವಾಗುವುದಿಲ್ಲ. ನನ್ನ ಜಮೀನಿನಲ್ಲಿ 2 ಚೀಲ ಪುಡಮಿ ಹಾಕಿದ್ದೇನೆ. 1 ಎಕರೆ ಮೊದಲ ಹಂತದಲ್ಲಿಯೇ ಜಮೀನಿಗೆ ಪುಡಮಿ ನೀಡಲಾಗಿದೆ. ಪುಡಮಿಯಿಂದ ಇಂಗಾಲದ ಅಂಶವು 50% ಆಗಿದೆ. ಬೇಸಾಯದ ಮೂಲ ಆಧಾರವೆಂದರೆ ಇಂಗಾಲ. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುವಂತೆ ಕೃಷಿಗೆ ಇಂಗಾಲವಿದೆ. ಇದು ಇಂಗಾಲವನ್ನು ಆಧರಿಸಿ ನಮ್ಮ ಭೂಮಿಯಿಂದ ಎಲ್ಲಾ ರೀತಿಯ ಸೂಕ್ಷ್ಮ ಜೀವಿಗಳು ಇಂಗಾಲವನ್ನು ಆಧರಿಸಿವೆ. ನಮ್ಮ ಮಣ್ಣಿನಿಂದ ಇಂಗಾಲದ ಕೊರತೆ ಉಂಟಾದಾಗ ಅಥವಾ ಅಗತ್ಯವಿರುವ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳು ಸಹ ನಾಶವಾಗುತ್ತವೆ. ಕೀಟನಾಶಕಗಳು ಬರುತ್ತವೆ ಮತ್ತು ಹೆಚ್ಚು ಸೂಕ್ಷ್ಮ ಜೀವಿಗಳು ಇರುತ್ತವೆ. ನಮ್ಮ ಫಾರ್ಮ್ ಅನ್ನು ಬಿಟ್ಟರೆ ನೆಲದಲ್ಲಿ ಇಂಗಾಲದ ಪ್ರಮಾಣ ನಾವು ಅದನ್ನು ನಿಯಂತ್ರಿಸಿದರೆ ಕನಿಷ್ಠ 2% ಆಗಿರಬೇಕು. ಇಂಗಾಲದ ಅರ್ಥ ಮತ್ತು ನೆಲದಲ್ಲಿ ಅದರ ಸೆರೆಹಿಡಿಯುವಿಕೆ ಮುಖ್ಯವಾಗಿದೆ. ಅನೇಕ ರೈತರಿಗೆ ಈ ಇಂಗಾಲದ ಮಹತ್ವ ಅರ್ಥವಾಗುತ್ತಿಲ್ಲ. ಕಾರ್ಬನ್, ಆಮ್ಲಜನಕ ಮತ್ತು ಹೈಡ್ರೋಜನ್ ಈ ಮೂರರನ್ನು
ಜೀವನದ ಮೂಲ ಅಂಶಗಳು ಎಂದು ಕರೆಯಲಾಗುತ್ತದೆ. ಆದರೆ ಯಾವುದೇ ಇಲಾಖೆಯ ವಿಜ್ಞಾನಿಗಳು ಈ ಬಗ್ಗೆ ರೈತರ ಬಳಿ ಮಾತನಾಡುವುದಿಲ್ಲ. ಸಾರಜನಕ, ಪೊಟ್ಯಾಷಿಯಂ ಮತ್ತು ರಂಜಕ ಈ ಮೂರೂ ಆಧಾರದ ಮೇಲೆ ಕೃಷಿ ಮಾಡಲಾಗುತ್ತದೆ. ಆದರೆ ಇದು ಸರಿಯಲ್ಲ. ಸಸ್ಯವು ಅದರ 5% ಅನ್ನು ಮಾತ್ರ ಬಳಸುತ್ತದೆ. ಆದರೆ ಸಸ್ಯವು 90% ಕಾರ್ಬನ್, ಆಮ್ಲಜನಕ ಮತ್ತು ಹೈಡ್ರೋಜನ್ ಮೇಲೆ ಅವಲಂಬಿತವಾಗಿದೆ. ಆಮ್ಲಜನಕ ಸೂಕ್ತವಾಗಿದೆ, ಅರ್ಥಾತ್ ಭೂಮಿ ದಣಿದ ಮತ್ತು ಧಾನ್ಯರಹಿತವಾಗಿದ್ದರೆ ಗಾಳಿಯು ನೆಲವನ್ನು ತಲುಪುತ್ತದೆ ಮತ್ತು ಸಸ್ಯವು ಆಮ್ಲಜನಕವನ್ನು ಪಡೆಯುತ್ತದೆ. ಹೈಡ್ರೋಜನ್ ನೀರಿನ ಮೂಲಕ ಲಭ್ಯವಿದೆ, ಆದರೆ ಅದು ಹೆಚ್ಚು ಅಥವಾ ಕಡಿಮೆ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಅಗತ್ಯ ಅಂಶಗಳಲ್ಲಿ ಇಂಗಾಲವು ಸುಲಭವಾಗಿ ಕಂಡುಬರುವುದಿಲ್ಲ. ಮೊದಲು ನಮಗೆ ಜಾನುವಾರುಗಳ ಸಗಣಿ ಮತ್ತಿತರ ವಸ್ತುಗಳನ್ನು ಹೆಚ್ಚು ಕೊಡುತ್ತಿದ್ದರೂ ನೆಲದಿಂದಲೇ ಕಾರ್ಬನ್ ಲಭ್ಯವಿತ್ತು. ಆದ್ದರಿಂದ ನಮಗೆ ಲಾಭವಾಯಿತು. ಇದೇ ರೀತಿ ಸೂಕ್ಷ್ಮ ಜೀವಿಗಳು ಲಭ್ಯವಿದೆ. ಈ ಸಾವಯವ ಇಂಗಾಲವು ಎಲ್ಲ ರೀತಿಯ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಪದಾರ್ಥವಾಗಿದೆ. ಈ ಆಹಾರವನ್ನು ನೀಡುವ ಬದಲು ನಾವು ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ. ಕಾರ್ಬನ್ ಇಲ್ಲದೆ ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ ಮಾತ್ರ ಇಳುವರಿ ನೀಡುತ್ತದೆ ಎಂದು ನಾವು ಭಾವಿಸುತ್ತೇವೆ. ಇದು ದೊಡ್ಡ ತಪ್ಪು. ನೀವು ಸುದ್ದಿಯಲ್ಲಿ ಹೇಳಿದಂತೆ ನಾವು ಅದೇ ವಿಧಾನದಿಂದ ಕೃಷಿಯನ್ನು ಪ್ರಾರಂಭಿಸುತ್ತಿದ್ದೇವೆ ಮತ್ತು ನಾವು 100% ಇಳುವರಿಯನ್ನು ಪಡೆಯುತ್ತೇವೆ, ಏಕೆಂದರೆ ಸಸ್ಯವು ಹೆಚ್ಚು ಕಾಲ ಉಳಿಯುತ್ತದೆ. ಅದು ಒಳ್ಳೆಯದು. ಯಾವುದೇ ರೈತ ತನ್ನ ಭೂಮಿಯನ್ನು ಚೆನ್ನಾಗಿ ಫಲವತ್ತಾಗಿಸಲು ಬಯಸಿದರೆ ಅವನು ತನ್ನ ಭೂಮಿಯ ಇಂಗಾಲದ ಪ್ರಮಾಣವು 2% ಇರಬೇಕು ಎಂದು ತಿಳಿದಿರಬೇಕು. ಶವಾಗಾರದ ಪರೀಕ್ಷೆಯ ಕಾರಣದಿಂದಾಗಿರಬಹುದು. ಅದಕ್ಕಿಂತ ಕಡಿಮೆಯಾದರೆ ನಿಮ್ಮ ಇಚ್ಛೆಯಂತೆ ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ ನೀಡಿ ಆ ಭೂಮಿ ಫಲವತ್ತಾಗಲಿಲ್ಲ. ಭೂಮಿ ಫಲವತ್ತಾಗುವುದಿಲ್ಲ. ರೈತ ಭೂಮಿ ಅಥವಾ ಬೆಳೆಯ ಇಂಗಾಲದ ಪ್ರಮಾಣವು 2% ಅದು 4% ಆಗಿದ್ದರೆ ಅದು ಉತ್ತಮವಾಗಿರುತ್ತದೆ. ಆದರೆ ಅದು 2ಕ್ಕಿಂತ ಕಡಿಮೆ ಇರಬಾರದು. ಸಾಮಾನ್ಯವಾಗಿ ಮೃತದೇಹವನ್ನು ಪರೀಕ್ಷಿಸಿದರೆ ಇಂಗಾಲದ ಪ್ರಮಾಣವು 0.2 ರಿಂದ 0.4 ರವರೆಗೆ ಇರುತ್ತದೆ. ಅದು ಬಹಳಷ್ಟು ಕಡಿಮೆಯಾಗಿದೆ. ಆದ್ದರಿಂದ ನೀವು ಸೇರಿದಂತೆ ಇಂಗಾಲದ ಪ್ರಮಾಣವು ಹೆಚ್ಚಾಗುತ್ತದೆ ಮತ್ತು ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು ಬರುತ್ತವೆ. ಒಮ್ಮೆ ಹಾಕಿದರೆ ಸರಿಯೇ, ಒಂದು ಇನ್ವರ್ಟ್ ಸಾಕಾಗುವುದಿಲ್ಲ. ಕನಿಷ್ಠ 3 ವರ್ಷಗಳ ಕಾಲ ಈ ರೀತಿ ಕೃಷಿ ಮಾಡುವುದರಿಂದ ನಿಮಗೆ ಸಿಗುವ ಇಂಗಾಲದ ಪ್ರಮಾಣ ಹೆಚ್ಚಾಗುತ್ತದೆ. ಅದರ ನಂತರ ಅದು ಸಾಮಾನ್ಯವಾಗಿರುತ್ತದೆ. ಏಕಕಾಲದಲ್ಲಿ ಹಲವಾರು ಚೀಲಗಳನ್ನು ಸೇರಿಸುವುದು ಸಹಾಯ ಮಾಡುವುದಿಲ್ಲ, ಆದರೆ ಅವುಗಳನ್ನು ನಿಯಮಿತವಾಗಿ ನೀಡುವುದು ಉತ್ತಮ ಆದಾಯವನ್ನು ನೀಡುತ್ತದೆ. ಅನ್ನಪೂರ್ಣ ಅಗ್ರಿಸ್ಪೇಸ್ನಲ್ಲಿ ನಾನು ವಿಡಿಯೋ ಮಾಡಿದ್ದೇನೆ. 500 ಕೆಜಿ ಪ್ರಾಣಿಗಳ ಸಗಣಿ ಪ್ರಮಾಣವನ್ನು ಹೆಚ್ಚಿಸುವುದು ಹೇಗೆ ಎಂದು ನಾನು ಎಲ್ಲವನ್ನೂ ಹೇಳಿದ್ದೇನೆ. ಇದೆಲ್ಲವನ್ನು ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವಾಗುತ್ತದೆ. ತುಂಬಾ 20 ಟನ್ ಹಸುವಿನ ಸಗಣಿ ಅಗತ್ಯವಿಲ್ಲ. ಕೇವಲ 500 ಕೆಜಿ ಸರಿ. ಸಾವಯವ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು ಇವೆಲ್ಲವನ್ನು ಬೆಲ್ಲದ ನೀರಿನಲ್ಲಿ ಕಲಸಿ ಹಸುವಿನ ಸಗಣಿಯಲ್ಲಿ ಹಾಕಿ 10 ದಿನ ಹೆಚ್ಚಿಸಿ ಪ್ರತಿ ವರ್ಷ ತಾಳ್ಮೆಯಿಂದ ನೆಲಕ್ಕೆ ಹಾಕಬೇಕು. ತಾಳ್ಮೆಯಿಂದ ಇರಿ. ಇದರ ನಂತರ ನೋಡಿ, ಹೌದು ಸರ್, ನಾವು ಸಾಕಷ್ಟು ಕೀಟಗಳನ್ನು ನೋಡಿದ್ದೇವೆ. ಆದರೆ ಈಗ ಅದು ಹಾಗಲ್ಲ. ನಮ್ಮ ಗಿಡವನ್ನು ನೋಡಿ. ಕೃಷಿ ಎಂದರೆ ಬೆಳೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಎಂದು ಜನರು ಭಾವಿಸುತ್ತಾರೆ. ಆದರೆ ಅದು ಹಾಗಲ್ಲ. ಭೂಮಿಯ ಆರೋಗ್ಯವನ್ನು ನೋಡುವ ಮೂಲಕ ಕೃಷಿ, ನಾವು ಈಗಾಗಲೇ ಭೂಮಿಯನ್ನು ಗುಣಪಡಿಸುವ ಮೂಲಕ, ಅದರ ನಂತರ ಬೀಜಗಳನ್ನು ಬಿತ್ತುವ ಮೂಲಕ ಯಾವುದೇ ಚಿಕಿತ್ಸೆ ಅಗತ್ಯವಿಲ್ಲ. ಅರ್ಥಾತ್ ಅವಳು ತಾನಾಗೆ ಚೆನ್ನಾಗಿರುತ್ತವೆ. ನೀವು ಭೂಮಿಯನ್ನು ಸುಧಾರಿಸಲು ಬಯಸಿದರೆ ನಾನು ಹೇಳಿದಂತೆ 500 ಕೆಜಿಯಷ್ಟು ಪ್ರಾಣಿಗಳ ಸಗಣಿಯನ್ನು, ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ಹೆಚ್ಚಿಸಿ ಮತ್ತು ಇದನ್ನು ಭೂಮಿಗೆ ನೀಡಿ. ಕ್ರಮೇಣ 3 ವರ್ಷಗಳ ನಂತರ ಸಿಂಪಡಿಸುವ ಅಗತ್ಯವಿಲ್ಲ. ನೀವು ಜನರು ಕೀಟ ನಿಯಂತ್ರಕಗಳನ್ನು ಬಳಸುವ ಅಗತ್ಯವಿಲ್ಲ. ತುಂಬಾ ಪ್ರಯೋಜನ ಆಗುತ್ತೆ. ನಮ್ಮ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಹೌದು, ಸ್ವಲ್ಪ ತೇವಾಂಶವನ್ನು ಹೊಂದಿರುವುದು ಮುಖ್ಯ. ನಾವು ಭೂಮಿಗೆ ನೀರು ಹಾಕಲು ಬಳಸಿದಾಗಲೆಲ್ಲ ನೆಲದಲ್ಲಿ ತೇವಾಂಶ ಇರಬೇಕು. ಮೊದಲ ಮಳೆಯಂತೆಯೇ ನೆಲದ ಪರಿಸ್ಥಿತಿ ಹೇಗಿದ್ದರೂ ಆ ಸಮಯದಲ್ಲಿ ಇವೆಲ್ಲವನ್ನು ಸಿಂಪಡಿಸುವುದು ಪ್ರಯೋಜನಕಾರಿಯಾಗಿದೆ. ನೆಲವು ತೇವಾಗುವವರೆಗೆ ತೇವಾಂಶವನ್ನು ಹೊಂದಿರುವುದು ಮುಖ್ಯ, ಏಕೆಂದರೆ ಜೈವಿಕ ನಿಯಂತ್ರಣವನ್ನು ಒಣ ನೆಲದಲ್ಲಿ ಹಾಕಬಾರದು. ಹಾಗಾಗಿ ನಾವು ಲಕ್ಷ್ಮೀರೆಡ್ಡಿಜಿ ಮತ್ತು ಮಹದೇವ್ ರೆಡ್ಡಿಜಿ ಮತ್ತು ಚೌಡೆ ಈಶ್ವರ್ ರೆಡ್ಡಿಜಿ ಸಂಶ್ಲೇಷಿತ ರಸಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ನಾವು ಹೆಚ್ಚು ಬಳಸುತ್ತೇವೆ. ನಾವು ಹೆಚ್ಚು ಇಳುವರಿಯನ್ನು ಪಡೆಯುತ್ತೇವೆ ಮತ್ತು ಸಸ್ಯವು ಆರೋಗ್ಯಕರವಾಗಿ ಉಳಿಯುತ್ತದೆ ಮತ್ತು ಹೇರಳವಾದ ಇಳುವರಿಯನ್ನು ನೀಡುತ್ತದೆ. ಇದನ್ನೇ ಈ ರೈತ ಸಹೋದರ ಸಾಬೀತು ಮಾಡಿದ್ದಾರೆ.
ಇನ್ನು ಮುಂದೆ ರಾಸಾಯನಿಕ ಗೊಬ್ಬರಗಳನ್ನು ಕೆಜಿಗಟ್ಟಲೆ ಬಳಸಿ ಸಾಂದ್ರೀಕೃತ ಗೊಬ್ಬರ ಚೀಲಗಳಲ್ಲಿ ಹಾಕುವುದರಿಂದ ಇಳುವರಿ ಹೆಚ್ಚುತ್ತದೆ. ನಿಮ್ಮ ಭೂಮಿ ಬಂಗಾರವಾಗಿರುತ್ತದೆ. ನೀವು ಯಾವುದೇ ಬೆಳೆ ಬೆಳೆಯಲು ಬಯಸುತ್ತೀರಿ, ನಿಮಗೆ ಉತ್ತಮ ಬೆಳೆ ಸಿಗುತ್ತದೆ. ಅನ್ನಪೂರ್ಣವನ್ನು ನೋಡಿದ ಎಲ್ಲ ರೈತರಿಗೆ ಧನ್ಯವಾದಗಳು. ನಾನು ಇದನ್ನು ಇಂದು ರಾಜಶೇಖರ್ ರೆಡ್ಡಿ, ಕರ್ನೂಲ್ ಜಿಲ್ಲೆ, ಕೊಯ್ಲಕುಂಟ್ಲ ಮಂಡಲ್, ಪೆದ್ದಮುಡಿಯಂ ಗ್ರಾಮದಿಂದ ಪ್ರಸಾರ ಮಾಡುತ್ತಿದ್ದೇನೆ. ಧನ್ಯವಾದ.